ನಮಸ್ತೆ ರೈತ ಬಾಂಧವರೇ, ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾಗಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಇವರೆಲ್ಲರೂ ಒಂದು ರೀತಿ ಪ್ರಗತಿಪರ ಕೃಷಿಕರೇ, ಹೌದಾ ಅಣ್ಣ? ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಬೇಲೂರು ನಾಗೇಂದ್ರಪ್ಪ ಅಂತ. ಬೇಲೂರು ನಾಗೇಂದ್ರಪ್ಪರು. ಎಷ್ಟು ಎಕರೆ ತೋಟ ಮಾಡಿದ್ದೀರಿ ಸರ್? ನಮ್ಮದು 4 ಎಕರೆ ಐತ್ರಿ. ಸುಮಾರು ನಿಮ್ಮ ಊರಾಗ ಒಂದು 5 ವರ್ಷದಿಂದ ನಾನು ಅಡ್ಡಾಡ್ತಾನೆ ಅದಾನೆ. 5 ವರ್ಷದಿಂದ ಅಡ್ಡಾಡ್ತಾನೆ ಅದಾನೆ. ಅವತ್ತು ನಮ್ಮ ಸಂಪರ್ಕನೂ ಆಗಿತ್ತು ತಮಗೆ. ಹೌದ್ರಿ, ಆಗಿತ್ತು. ಅಂಜಿನಪ್ಪರ ತೋಟದಾಗ ಆಗಿತ್ತು, ಹೌದಲ್ಲ ಸರ್? ಅಣ್ಣ ನಿಮ್ಮ ಹೆಸರಣ್ಣ? ವೀರಭದ್ರಾಚಾರ್ಯ ಅಂತ. ನಿಮ್ದು ಎಷ್ಟೈತೆ ಅಣ್ಣ? ನಮ್ದು 1 ಎಕರೆ ಇದೆ. 1 ಎಕರೆ. ನಿಮ್ಮ ಹೆಸರು? ರಾಘವೇಂದ್ರ. ಈಗ ಆರಂಭದಲ್ಲಿ ನಮ್ಮ ಕೃಷಿಕರು ಮತ್ತೆ ಮಾಯಾಜಾಲಕ್ಕೆ ಸಿಲುಕಿದ್ರಿ. ಒಂದಿಷ್ಟೇನೋ ಬದಲಾವಣೆ ಹಂಗಾಗ್ಬೋದು ಹಿಂಗಾಗ್ಬೋದು ಅಂತಕ್ಕಂಥ ವಿಚಾರ ಸುಮಾರು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ. ನಾನೀಗ ಒಂದು ತಿಂಗಳಿಗೆ ಭಾಳ ಅಂದ್ರೆ ನಿಮ್ಮ ತೋಟಕ್ಕೆ ಒಂದು 9,000 ಚಿಲ್ಲರೆ ರೂಪಾಯಿ ಖರ್ಚು ಮಾಡಿಸಿದ್ದೀನಿ. 9,000 ಚಿಲ್ಲರೆ ರೂಪಾಯಿ ಖರ್ಚು ಮಾಡಿಸಿದ್ರೆ ಏನಾರ ಒಂದು ತಿಂಗಳಿಗೆ ಏನಾರ ಬದಲಾವಣೆ ಕಾಣ್ತತ? ಭಾಳ ಬದಲಾವಣೆ ಇದೆ ಸರ್. ಅಲ್ಲ, ಯಾವ ಥರ ಬದಲಾವಣೆ? ನಾವು ಚರ್ಚೆ ಮಾಡಿದಂಗೆ ಈ ರೂಟ್ ಬಯೋಮಾಸ್ ಇರ್ಬೋದು, ಮಣ್ಣಿನ ಜೀವಿಗಳಿರ್ಬೋದು, ಕಾರ್ಮಿಕರು ಅಂದ್ವಿ, ಕಾರ್ಮಿಕರು ಇಲ್ಲೆಲ್ಲ ಕೊಟ್ಟಿದ್ದೆಪ್ಪ. ಸಗಣಿ ಗೊಬ್ಬರ ಕೊಟ್ಟಿದ್ದೆ, ಹೌದಾ? ಹಿಂದೆ ಸಾವಯವ ಗೊಬ್ಬರನೂ ತರಿಸಿ ಹಾಕಿದ್ದೆ, ಹಸರಲೆ ಗೊಬ್ಬರನೂ ಮಾಡಿದೆ. ಆದರೂ ಕೂಡ ತುಂಬ ಆತಂಕಕ್ಕೊಳಗಾಗಿದ್ದೆ. ಸುಮಾರು 1 ತಿಂಗಳಿಂದೆ ಅಂಜಿನಪ್ಪರ ಜೊತೆಗೆ ಮಾತಾಡುವಾಗ, ನಿನ್ನ ಹತ್ರ ಮಾತಾಡುವಾಗ ಇವತ್ತು ಒಂದು ರೀತಿ ತೃಪ್ತಿ ಅನ್ನಿಸ್ತಾ. 1 ತಿಂಗಳ ಅವಧಿನಲ್ಲಿ ಭಾಳ ತೃಪ್ತಿ ಅನ್ಸುತ್ತೆ. ಆ ಕಡೆ ನೋಡಿ, ಭಾಳ ತೃಪ್ತಿ ಅನ್ನಿಸ್ತಾ. ಈಗ ಅಂಜಿನಪ್ಪರ ತೋಟ ನೋಡ್ಕೊಂಬಂದಿರಲ್ಲ, ನೀವೇ ಖುದ್ದಾಗಿ ನೋಡ್ಕೊಂಬಂದ್ರಿ? ನಾನೇ ಖುದ್ದಾಗಿ ನೋಡ್ಕೊಂಬಂದು ನಿಮ್ಗೆ ಫೋನ್ ಮಾಡಿದ್ದೀನಿ ಸರ್. ಸರಿ, ಅಂಜಿನಪ್ಪರ ತೋಟದ್ದು ಎಷ್ಟು ಗಿಡ ಐತದು? ಅದು ಒಂದು 720-30 ಗಿಡ ಐತಲ್ಲ. ಈ ಕಡೆ ಸಣ್ಣ ತೋಟ 700. ಅದು ಹೌದಾ? ಆ ತೋಟದಲ್ಲಿ ಇಳುವರಿ ಏನು ಕಾಣ್ತಾವ, ನಾವು ಕಾಣ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ? ನನ್ನ ಅಂದಾಜು ಒಂದು 130-140 ಕ್ವಿಂಟಲ್ ಐತೆ ಸರ್. ಯಾವುದು? ಅದು ಅಂಜಿನಪ್ಪನ ತೋಟದ್ದು, ಹೌದಾ? ನಿಮ್ಮ ತೋಟದ್ದು ಏನೈತಿ ಈ ವರ್ಷ? ತೋಟದ್ದು ಹೋದ ಸರಿಗೆ ಒಂದು 10 ಕ್ವಿಂಟಲ್ ಅಷ್ಟೇ. ಎಷ್ಟಾಗಿದೆ? ಇನ್ನಷ್ಟು ಎಷ್ಟಾಗಿತ್ತು? 85 ಕ್ವಿಂಟಲ್ ಆಗಿತ್ತು ಸರ್. ಎಷ್ಟು ಗಿಡ ಎಷ್ಟೈತಿ? ಇದು 1200 ಗಿಡ ಇದೆ ಸರ್. 1200 ಗಿಡ ಐತಿ. ಎಷ್ಟು ಕ್ವಿಂಟಲ್ ಆಕತ್ತೇಂದ್ರಿ ಈ ಸಲ? ಒಂದು 90 ಕ್ವಿಂಟಲ್ ಐತೆ ಸರ್. ಅಷ್ಟೇ ಆಗ್ಬಹುದು ಅಂತ, ಹೌದಾ? ಹ್ಞೂ ಸರ್. ಈಗ ನಮ್ಮ ನಾಲೆಡ್ಜು ಮತ್ತೆ ವಾಪಸ್ ಬಂದಿರೋರು ನಮ್ಮ ನಾಲೆಡ್ಜ್ಗೆ ಇದು ಈಗ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಪುನರುತ್ಥಾನ ಆಗ್ಬೇಕು ಅಂದ್ವಿ, ಮಾಡ್ತಾ ಇದ್ದೀರಿ. ನಿಮಗೆ ಸಾಧ್ಯತೆ ಐತೋ ಇಲ್ಲೋ? ಈಗ ಬಂದ್ರೆ 1 ತಿಂಗಳ ಅವಧಿನಲ್ಲಿ ತೃಪ್ತಿ ಅನಿಸಿದೆಯಾ? ಅಲ್ಲ, ಭಾಳ ತೃಪ್ತಿ ಅನಿಸಿದೆ ಸರ್. ಅನಿಸಿದೆಯಲ್ಲ? ಹ್ಞೂ ಸರ್. ಖರ್ಚು ಕಡಿಮೆ. ಥ್ಯಾಂಕ್ ಯು ಅಣ್ಣ. ಈಗ ಆ ಕಡೆ ಒಂದು 5 ವರ್ಷದಿಂದ ಒಂದು ಲೈವ್ ಬಂದ್ವಿ. ಅದೇ ತನ ಸ್ಟಾರ್ಟು, ಅಂಜಿನಪ್ಪನ ತೋಟ ಅದೇ ತನ ಸ್ಟಾರ್ಟು. ಅವತ್ತು ಬಂದಾಗ ನಿಮಗೇನು ಅನಿಸ್ತು? ಅವತ್ತು ಇಲ್ಲ, ನಿಮಗೆ ಅವತ್ತೇನು ಅನಿಸ್ತು ಹೇಳೋಣ? ಮನಸ್ಪೂರ್ವಕ ಮನ ಬಿಚ್ಚು ಮಾತಾಡ್ಬೇಕು. ಅವತ್ತು ನಮಗೆ ಅಣ್ಣ, ಮನುಷ್ಯ ತಪ್ಪುಗಳು ಮಾಡೋದು ಸಹಜ. ಅಲ್ಲಲ್ಲ, ಏನಂದ್ರಿ? ನಾವೇನು ಹೇಳಿದ್ವಿ ಅಂದ್ರೆ ಅವತ್ತು ನಮಗೆ ನಂಬಿಕೆ ಇದ್ದಿಲ್ಲ. ಯಾವ್ದ್ರ ಮೇಲೆ ತಮಗೆ ಯಾವ್ದ್ರ ಮೇಲೆ ನಂಬಿಕೆ ಇತ್ತು? ತಮಗೆ ಯಾವ್ದ್ರ ಮೇಲೆ ನಂಬಿಕೆ? ಈ ನಮ್ಮ ಮಾಮೂಲಿ ಏನು ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ ಇಷ್ಟು ಸಾಕು, ರೋಗ ನಿರೋಧಕ ಶಕ್ತಿ ಅದು ಪಡ್ಕೊಂತೈತಿ ಅಂತ ನಮ್ಮ ತಲೆಯಾಗಿತ್ತು. ಹೌದಲ್ಲ ಸರ್? ಹೌದ್ರೆ ಈಗ ನಿಮ್ಮ ತೋಟದಲ್ಲಿ 1050 ಗಿಡ ಐತಲ್ಲ ಸರ್? ಹೌದಲ್ಲ ಸರ್? 10 ಲೋಡ್ ಸಗಣಿ ಗೊಬ್ಬರ ಕೊಟ್ಟಿದ್ದಿರಲ್ಲ ಸರ್? 10 ಲೋಡ್ ಕೊಟ್ಟಿದ್ದೀವಲ್ಲ ಸರ್? ಹೊರಗಡೆ ಪರ್ಚೇಸ್ ಮಾಡಿದರೆ, ಒಬ್ಬ ತೋಟ ಬೆಳೆಸ್ತಕ್ಕಂಥವನು ಹೊರಗಡೆ ಪರ್ಚೇಸ್ ಮಾಡಿದರೆ 10 ಲೋಡಿನ ಬೆಲೆ ಕನಿಷ್ಠ ಅಂತಂದ್ರೆ ಒಂದು 40,000 ಅಲ್ಲ ಸರ್? 40,000 ಆಗೈತೆ. ಇಲ್ಲಿ ಸುಮಾರು ಒಂದು 8-10 ತಿಂಗಳ ಅವಧಿನಲ್ಲಿ ನಿಮ್ಮ ತೋಟಕ್ಕೆ ಬಯೋಕೆಮಿಕಲ್ ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದೀರಾ? ಇದು ಸತ್ಯನ ಸುಳ್ಳ? ಬಯೋಕೆಮಿಕಲ್ ಹೇಳ್ತಿರೋದು. ಬಯೋಕೆಮಿಕಲ್ ಒಂದು 2 ಟೈಮ್ ಬುಡಕ್ ಕೊಟ್ಟಾಗ್ರಿ. ಅದಲ್ಲ, ನಾನು ಕಂಪ್ನಿ ಬಗ್ಗೆ ಮಾತಾಡಬಾರ್ದು ದಯಮಾಡಿ. ಅದನ್ನ ಹೆಸರು ಹೇಳಂಗಿಲ್ಲ, ಹೇಳ್ಬಾರ್ದು. ಯಾಕೆ ಅಂತಂದರೆ ನಾನು ಎಲ್ಲೂ ಕೂಡ ಇದು ಮಾಡಲ್ಲ. ಬಯೋಕೆಮಿಕಲ್ ಅಂತಕ್ಕಂಥದ್ದು ಬ್ಯಾನ್ ಪ್ರಾಡಕ್ಟ್. ಅದು ಒಂದು ಇದು ರಾಸಾಯನಿಕ ಗೊಬ್ಬರಕ್ಕೂ ಕೂಡ ಅದು ಇದು ಹಾರ್ಮ್ಫುಲ್ ಅಂತಾರೆ, ಅದನ್ನು ಪ್ರಾಬ್ಲಮ್ ಮಾಡುತ್ತೆ ಅಂತ. ಹೌದಾ ಸರ್? ಈ ತೋಟಕ್ಕೆ ಬಂದ್ವಿ ನಾವು, ರಘುವರ್ ತೋಟಕ್ಕೆ ಬಂದ್ವಿ. ಈಗ ಅವ್ರ ಮಾತು ಕೇಳಿದ್ರಿ,
ಹೌದಲ್ಲ ಸರ್? ಹೌದು. ಈಗ ಅಂಜಿನಪ್ಪನ ತೋಟ ನೋಡಿದಿರಿ, ಹೌದಲ್ಲ ಸರ್? ನೋಡಿ. ಅವತ್ತು ನಮ್ಮ ಬಗ್ಗೆ ತಮಗೆ ನಂಬಿಕೆ ಇದ್ದಿಲ್ಲ. ಹೌದು. ಇವತ್ತು ನಮ್ಮ ಬಗ್ಗೆ ನಂಬಿಕೆ ಬಂದಿದೆ, ಅಲ್ಪ ಸ್ವಲ್ಪ ಬಂದಿದೆ ಅಂತ ಕಂತೀವಿ ನಾವು. ಇಲ್ಲ, ಈ ನಂಬಿಕೆ ಬಂದಿರೋದಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ನಾವು ತೋಟಕ್ಕೆ ತೋರಿಸಿದ್ವಿ. ಅಲ್ಲಿ ತೋರಿಸಿದ್ರಿ. ಈ ವರ್ಷ 1050 ಗಿಡದಿಂದ ನಿಮ್ಮ ತೋಟದಲ್ಲಿ ಇಳುವರಿ ಏನೈತಿ? ಏನಿಲ್ರಿ, ಅದ್ರ ಏನಿಲ್ಲ, 0. ಒಂದು 20 ಕ್ವಿಂಟಲ್ ಅಂತ ನೀವೇನೇನು ಹೇಳ್ತಿದ್ರಿ ನೀವು? ಅಷ್ಟೇ ಆಗ್ಬೋದು. ಒಂದು 20 ಕ್ವಿಂಟಲ್ ಅಂತಿದ್ರಲ್ಲ ಸರ್. ಅಂದರೆ 1050 ಗಿಡಕ್ಕೆ 20 ಕ್ವಿಂಟಲ್ ತಗೊತಕ್ಕಂಥದ್ದು ಇದು ಅಜ್ಞಾನನ ವಿಜ್ಞಾನನ? ಅಲ್ಲ, ಮತ್ತೆ ಅವು ಗೊತ್ತಾಗಲ್ರಿ, ಅವು ಮತ್ತೆ ಅಜ್ಞಾನನ ನಾವು ಹೋಗಿರೋದು. ಹೌದಲ್ಲ ಸರ್? ಹೌದಲ್ಲ ಸರ್? ಇದು ಅಜ್ಞಾನನ ಅಜ್ಞಾನ ಅಲ್ಲ ಸರ್? ಈಗ ಕಾರ್ಮಿಕರು ನಿಮ್ಮ ತೋಟದಾಗ ಅದಾರ? ಕಾರ್ಮಿಕರು ಕೆಲಸ ಮಾಡಿಲ್ರಿ, ಅವರು ಕಾರ್ಮಿಕರು ಕೆಲಸ ಮಾಡಿ ಹೋಗ್ಬಿಟ್ಟಾರ 20 ಅಡಿ. ಕಾರ್ಮಿಕರು ಮಣ್ಣಿನಲ್ಲಿ ಮಣ್ಣಿನ ಜೀವಿಗಳ ಪುನರುತ್ಥಾನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ. ಅಲ್ಲಿ 10 ಲೋಡ್ ಸಗಣಿ ಗೊಬ್ಬರ ಕೊಟ್ಟಿರ್ತಕ್ಕಂಥದ್ದು, ಜೀವಾಮೃತ ಮಾಡಿರ್ತಕ್ಕಂಥದ್ದು, ಬಯೋಕೆಮಿಕಲ್ ಬಳಸಿದ ಮೇಲೆ ಮಣ್ಣಿನ ಜೀವಿಗಳು ಪುನರುತ್ಥಾನ ಆಗಲ್ಲ. ಒಂದಿಷ್ಟು ಇನ್ಸ್ಟಂಟ್ ರಿಸಲ್ಟ್ ಅಂತಕ್ಕಂಥದ್ದು ಬಂತು. ನಿಮ್ಮ ತೋಟದಲ್ಲಿ ಹಿಂಗೆ ಕಾಲಿಟ್ರು ಕೂಡ ಪಟ್ಟನಂಗೆ ಕಾಲು ಸಿಗೆ ಬೀಳ್ತವೆ. ನೀರು ಸಬ್ಸೆಂಟ ಚೆನ್ನಾಗಿ ಹಿಂಗಲ್ಲ. ಹೌದಾ ಸರ್? ಹೌದು, ಮೇಲೆ ಇರ್ತದೆ ನೀರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾವು ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ನಿಮಗೆ ತಪ್ಪು ಅನ್ನಿಸ್ತಾ, ಸರಿ ಅನ್ನಿಸ್ತಾ? ಸರಿ ಐತಲ್ಲ ಸರ್? ಮಣ್ಣಿನ ಜೀವಿಗಳ ಮಾರಣ ಹೋಮ ಮಾಡಂಗಿಲ್ಲ, ಎಷ್ಟಿದ್ರು ಪುನರುತ್ಥಾನ ಮಾಡಬೇಕು. ಮಣ್ಣು ಉತ್ಪಾದಕ ಮಣ್ಣಾಗಿ ಬದಲಾವಣೆ ಆಗಬೇಕು. ಸಾಯಿಲ್ ರೆಸಿನೇಟ್ ಆಗ್ತಕ್ಕಂಥದ್ದು. ಮಣ್ಣಿನ ಜೀವಿಗಳು ಪುನರುತ್ಥಾನ ಆದರೆ ತ್ಯಾಜ್ಯಗಳ ಸೃಷ್ಟಿ ಮಾಡ್ತಕ್ಕಂಥದ್ದು. ನಾವು ಹೇಳ್ತಕ್ಕಂಥ ಒಂದಿಷ್ಟು ಸಣ್ಣ ಪುಟ್ಟ ಮೆಥಡು ಖರ್ಚು ಕಡಿಮೆ ಮಾಡಿಕೊಂಡು ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಅನಿಸುತ್ತಿಲ್ಲ ಸರ್? 100% ಸರ್, ಅದಕ್ಕೇನು ಮಾತಾಡಂಗಿಲ್ಲ ಸರ್. ಈಗ ಅತಿಯಾದ ಕೆಮಿಕಲ್ ಯೂಸ್ ಮಾಡಿ ಭೂಮಿ ಹಾಳಾಗ್ತದೆ, ಭಾಳ ಹಾಳಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ದಯಮಾಡಿ ತಾವು ಕೂಡ ತಿಳಿದು ತಿನ್ನುವಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಈ ಗ್ರಾಮದಿಂದ ನಾವು ಹೇಳೋದಿಷ್ಟೇ, ಮಣ್ಣಿನ ಜೀವಿಗಳ ಸಂರಕ್ಷಣೆ ಮಾಡಿದರೆ, ಮಣ್ಣಿನ ಜೀವಿಗಳಿಗೆ ಊಟ ಹಾಕಿದರೆ, ನಿಮ್ಮ ತೋಟದಲ್ಲೇ ಕಾರ್ಮಿಕರ ಸಂಖ್ಯೆ, ಮಣ್ಣಿನ ಜೀವಿಗಳು ಅಂದ್ರೆ ಕಾರ್ಮಿಕರು ಅಂತ, ಕಾರ್ಮಿಕರ ಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಮ ತೋಟದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಇದೆ. ದಯಮಾಡಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಇವತ್ತು ಲಕ್ಷಾಂತರ ರೈತರು ರಾಜ್ಯ ಮತ್ತು ಅಂತಾರಾಜ್ಯ ಹಾಗೂ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಳಸ್ತಾ ಇದ್ದಾರೆ. ತಿಳ್ಕೊಂಡು ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ, ಜೈವಿಕ ಗೊಬ್ಬರ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಕ್ಕಾಗಿ ನಮ್ಮ ಸಂಪರ್ಕ ಸಂಖ್ಯೆ 9972699813. ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ಹರಪನಹಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ. ದಾವಣಗೆರೆಯಲ್ಲಿ ನಮ್ಮ ಸಂಪರ್ಕ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ನಾರದಮುನಿ ಕೃಷಿ ಮಾಹಿತಿ ಹಾಗೂ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ, ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಪ್ರಗತಿಪರ ಕೃಷಿಕರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. 9972699813 ನಿನ್ನ ನಂಬರ್. 9945774346. ಥ್ಯಾಂಕ್ ಯು.